ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಹೆಸರುಕಾಳು ದೋಸೆನ ಡಿಫ್ರೆಂಟಾಗಿ ಹೇಗೆಲ್ಲ ಮಾಡ್ಬೋದು ಅಂತ ನೋಡೋಣ. ನಾನಿಲ್ಲಿ ತೋರಿಸ್ತಾ ಇರೋ ಈ ಕಪ್ಪಲ್ಲಿ 1 ಕಪ್ಪು ಹೆಸರುಕಾಳು ಹಾಗೆ 4 ಟೀ ಸ್ಪೂನ್ ಅಕ್ಕಿನ ನೆನೆಸಿಟ್ಟಿದ್ದೆ. ಅದನ್ನ ಇವಾಗ ಬಸ್ತಿ ಇಟ್ಕೊಂಡಿದ್ದೀನಿ. ಇದು ಒಂದು 6 ಅವರ್ ನೆನೆಸಿಟ್ರೆ ಸಾಕು. ಇದ್ರ ಜೊತೆಯಲ್ಲಿ ನಾನು 7 ಮೆಣಸಿನಕಾಯಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಇಂಚು ಶುಂಠಿ ಇದನ್ನ ಹಾಕಿ ನಾವು ರುಬ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಬೇಕು. ಈಗ ಇಲ್ಲಿ ನಾನು ರುಬ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದ್ರೆ ಸಾಕು. ತುಂಬಾ ತೆಳು ಬೇಡ, ಹಾಗೆ ತುಂಬಾ ಗಟ್ಟಿನೂ ಬೇಡ, ಇಷ್ಟು ಇದ್ರೆ ಸಾಕು. ಇವಾಗ ನಾವು ದೋಸೆನ ಮಾಡ್ಕೊಳ್ಳೋಣ. ಮೊದಲಿಗೆ ನಾರ್ಮಲ್ ಆಗಿ ಅಕ್ಕಿ ದೋಸೆ ಹೇಗೆ ಮಾಡ್ತೀವೋ ಹಾಗೇನೆ ಇದನ್ನು ಸಹ ದೋಸೆ ಮಾಡ್ಕೋಬಹುದು, ಚೆನ್ನಾಗಿ ಆಗುತ್ತೆ. ಹಾಗೆ ತಿನ್ನೋದಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು ತುಂಬ ತಂಪು, ಸೊ ನಾವಿದನ್ನು ತಂಪಾಗಲಿಕ್ಕೂ ಸಹ ಯೂಸ್ ಮಾಡ್ಕೋಬೋದು. ಇದ್ರ ಮೇಲೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ, ಯಾಕಂದರೆ ನಾನು ಇಲ್ಲಿ ಈರುಳ್ಳಿ ದೋಸೆ ಮಾಡುವ ಅಂತ. ಹೆಚ್ಚಿಗೆ ಈರುಳ್ಳಿ ಬೇಕಂದರೆ ನೀವು ಜಾಸ್ತಿ ಬಳಸ್ಬೋದು. ನಾನಿಲ್ಲಿ ಸ್ವಲ್ಪ ಮಾತ್ರ ಬಳಸ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಸ್ವಲ್ಪ ಕೊರಿಯಂಡರ್ನ ಹಾಕ್ತಾ ಇದ್ದೀನಿ. ಸೊ ಅಷ್ಟೇ, ಈರುಳ್ಳಿ ದೋಸೆ ರೆಡಿ ಆಯಿತು. ಎಷ್ಟು ಸುಲಭ ಅಲ್ವಾ ಇದನ್ನು ಮಾಡೋದು. ಹೆಲ್ದಿಯಾಗಿಯೂ ಸಹ ಇರುತ್ತೆ. ಸೊ ಹೀಗೆ ಒಂದು ದೋಸೆ ಮಾಡ್ಬೋದು. ಹಾಗೆ ನಾನು ಮತ್ತೊಂದು ದೋಸೆನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು 2 ಮೊಟ್ಟೆನ ಹಾಕೋತಾ ಇದ್ದೀನಿ. ಸೊ ಮೊಟ್ಟೆ ಇವಾಗ ದೋಸೆಗೆ ಎಲ್ಲ ಕಡೆ ಆಗೋ ಹಾಗೆ ಒಂದು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹಾಗೆ ತವನ ಇಟ್ಕೊಂಡು ಹೀಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಸೊ ಹೀಗೆ ನಾವು ಮೊಟ್ಟೆ ದೋಸೆ ಸಹ ಮಾಡ್ಬೋದು ಇದರಲ್ಲಿ. ಹಾಗೆ ಇದು ಮೊಟ್ಟೆ ದೋಸೆನೂ ಬೇಡ, ನಮಗೆ ಈರುಳ್ಳಿ ದೋಸೆನೂ ಬೇಡ ಅಂದರೆ ಪ್ಲೇನ್ ದೋಸೆ ಸಹ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಈ ದೋಸೆನ ಮನೆಯಲ್ಲಿ ಒಂದ್ಸಲ, ಹೇಗಿರುತ್ತೆ ಅಂತ ಹೇಳಿ. ನೀವು ಯಾವತ್ತೂ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಸೊ ನಾನು ಇವಾಗ ಇಲ್ಲಿ ಮೊಟ್ಟೆ ದೋಸೆ ಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದೀನಿ. ಇದೆಲ್ಲ ಆಪ್ಷನಲ್. ಖಾರ ಪುಡಿ, ಕೊರಿಯಂಡರ್ ಹಾಕ್ತೀನಿ ಇದ್ರ ಮೇಲೆ, ಅದೆಲ್ಲ ಆಪ್ಷನಲ್. ನೀವು ಹಾಗೆ ಸಹ ತಿನ್ಬೋದು. ಸೊ ಖಾಲಿ ದೋಸೆ ಸಹ ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ, ಓಕೆನಾ? ನೋಡಿ, ಅಷ್ಟೇ, ಮೊಟ್ಟೆ ದೋಸೆ ರೆಡಿ ಆಯಿತು. ಇದು ನಾರ್ಮಲ್ ಚಟ್ನಿ ಜೊತೆ ಅಥವಾ ಯಾವುದೇ ಗ್ರೇವಿ ಜೊತೆ ಅಥವಾ ಯಾವುದಾದ್ರೂ ಪಲ್ಯ ಜೊತೆ ಅಥವಾ ಸಾಂಬಾರ್ ಜೊತೆ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇದು ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.